ಸರ್ಕಮ್ಸಿಷನ್ ಅಂದರೆ ಏನಂದರೆ, ಈ ಮುಂದೆ ಇರೋ ಚರ್ಮ ಏನು ಹಾಳಾಗಿದೆಯೋ ಆ ಚರ್ಮನ ಇಲ್ಲಿವರೆಗೂ ತೆಗೆದು ಹಾಕ್ತೀವಿ ಅಂತ ಅರ್ಥ. ಅಂದರೆ ಅಲ್ಟಿಮೇಟಾಗಿ ಈ ಹೆಡ್ ಭಾಗ ಅಂತೀವಲ್ಲ, ಈ ಭಾಗವನ್ನು ನಾವು ಗ್ಲ್ಯಾನ್ಸ್ ಅಂತಿರ್ತೀವಿ, ಗ್ಲ್ಯಾನ್ಸ್. ಈ ಹೆಡ್ ಭಾಗನ ಮೇಲೆ ಯಾವುದೇ ಚರ್ಮ ಇರಬಾರ್ದು. ಅದನ್ನೇ ನಾವು ಸುಂತಿ ಆಪರೇಷನ್ ಅಂತ, ಕಥನ ಅಂತ, ಸರ್ಕಮ್ಸಿಷನ್ ಅಂತ ಕರಿತೀವಿ. ಸೊ ಇದನ್ನೇ ನಾವು ಲೇಟೆಸ್ಟ್ ಸರ್ಜರಿ ಮೆಥಡ್ನಲ್ಲಿ ಏನಿದೆ, KSR ಸ್ಟೇಪ್ಲರ್ ಅನ್ನೋ ಒಂದು ಮೆಥಡ್ ಮೂಲಕ ನಾವು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ಸ್ನಲ್ಲಿ ಇದನ್ನು ಕೊಡ್ತಾ ಇರ್ತೀವಿ. ಈ KSR ಸ್ಟೇಪ್ಲರ್ನಲ್ಲಿ ಏನಾಗುತ್ತೆ ಅಂದರೆ, ಅದರಲ್ಲಿರೋ ಪಿನ್ಸ್ ಆಗಿರ್ಬೋದು, ಅದರಲ್ಲಿರೋ ಸಿಲಿಕಾನ್ ರಿಂಗ್ಸ್ ಆಗಿರ್ಬೋದು, ತುಂಬ ಲೇಟೆಸ್ಟ್ ಆಗಿರುತ್ತೆ. 0.3 mm ಥಿಕ್ನೆಸ್ ಇರುತ್ತೆ, ಸೇಮ್ ಸ್ಕಿನ್ ರೀತಿ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯಾದ ನೋವು ಇರಲ್ಲ, ಝೀರೋ ಪೇಯ್ನಲ್ಲಿ ನಾವು ಸರ್ಜರಿ ಮಾಡಿಸ್ಕೋಬೋದು. ಅಷ್ಟೇ ಅಲ್ಲದೆ ಊತ ಆಗಲಿ, ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗಲಿ ಇರೋದಿಲ್ಲ. ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಮಾಮೂಲಿಯಾಗಿ ಓಪನ್ ಸರ್ಜರಿನಲ್ಲಿ ಕೊಯ್ದು ಹೊಲಿಗೆ ಹಾಕ್ತೀವಿ. ಬಟ್ ಇದರಲ್ಲಿ ಏನಂದರೆ, ಕಟ್ ಮಾಡಿ ಅಲ್ಲಿ ಪಿನ್ಸ್ ಹೊಡಿತೀವಿ. ಆ ಪಿನ್ಸ್ ಕೂಡ ಡೈರೆಕ್ಟಾಗಿ ಚರ್ಮಕ್ಕೆ ಅಟ್ಯಾಚ್ ಆಗ್ದಂಗೆ ಮಧ್ಯದಲ್ಲಿ ಒಂದು ಸಿಲಿಕಾನ್ ರಿಂಗ್ ಇರುತ್ತೆ. ಆ ಸಿಲಿಕಾನ್ ರಿಂಗ್ ಮೇಲೆ ಪಿನ್ಸ್ ಅನ್ನೋದಿರುತ್ತೆ. ಹಾಗಾಗಿ ಆ ಪಿನ್ಸ್ ಕೂಡ ಡೈರೆಕ್ಟಾಗಿ ಸ್ಕಿನ್ಗೆ ಅಟ್ಯಾಚ್ ಆಗಲ್ಲ.